ಕರ್ನಾಟಕದ ಶಬರಿಗಿರಿ ಎಂದೇ ಪ್ರಸಿದ್ಧವಾದ ಬೆಂಗಳೂರಿನ ಕುಲುಮೆಪಾಳ್ಯದ ಶ್ರೀ ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಜ್ಯೋತಿ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ದೇವತೆಗಳ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಶೋಭಾಯಾತ್ರೆ ಕಾರ್ಯಕ್ರಮವನ್ನ ಶ್ರೀ ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದು, ದೇವಸ್ಥಾನದಲ್ಲಿ ದಿನಾಂಕ 9 ರಿಂದ ದಿನಾಂಕ 14ರವರೆಗೆ ದಿನನಿತ್ಯ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳು ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ. ಮದವನ್ನು ನೀಗುತ್ತಾ ಸ್ವಾಮಿ ಶರಣಮಯ್ಯಪ್ಪ. ಏನಿ ದಿನ ನಮ್ಮ ಕರ್ನಾಟಕ ಶಬರಿಮಲೆ ಅಂತ ಹೆಸರಾದಂತಹ ನಮ್ಮ ಬನ್ನೇರುಘಟ್ಟ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕುಲುಮೆಪಾಳ್ಯ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಅನಂತಗಿರಿ ಸಿದ್ಧಿವಿನಾಯಕ ಅಯ್ಯಪ್ಪ ದೇವಸ್ಥಾನದಲ್ಲಿ ಜನವರಿ ದಿನಾಂಕ 9 ರಿಂದ 14ನೇ ತಾರೀಕು ತನಕ ಏನು ಮಕರ ಜ್ಯೋತಿಯ ದಿವಸ ಅನ್ನದಾನೋತ್ಸವ ಮತ್ತು ಮಕರ ಜ್ಯೋತಿಯ ವಿಶೇಷ ಪೂಜೆಯನ್ನು ನಮ್ಮ ದೇವಸ್ಥಾನದಲ್ಲಿ ನೆರವೇರುತ್ತದೆ. ಏನು ಈ ನಮ್ಮ ದೇವಸ್ಥಾನದಲ್ಲಿ ಕೇರಳದಲ್ಲಿರುವ ಶಬರಿಮಲೆಯಲ್ಲಿ ಇರುವ ಭಕ್ತಾದಿಗಳ ಥರ ಇಲ್ಲಿ ನಮ್ಮ ದೇವಸ್ಥಾನಕ್ಕೂ ಸಹ ಸಾವಿರಾರು ಜನದ ರೂಪದಲ್ಲಿ ನಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಕರ್ನಾಟಕದಲ್ಲಿ ಕೇರಳದಲ್ಲಿರುವ ಶಬರಿಮಲೆಗೆ ಹೋಗಕ್ಕೆ ಆಗದ ಅಂತ ಭಕ್ತರು ಇಲ್ಲಿ ನಮ್ಮ ಕರ್ನಾಟಕ ಶಬರಿಮಲೆ ಅಂತ ಹೆಸರಾಗಿರುವಂತಹ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಕುಲುಮೆಪಾಳ್ಯ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಅನಂತಗಿರಿ ಸಿದ್ಧಿವಿನಾಯಕ ಅಯ್ಯಪ್ಪ ದೇವಸ್ಥಾನಕ್ಕೆ ಬಂದು ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ದರ್ಶನವನ್ನು ಪಡೆದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಮತ್ತು ಅನ್ನದಾನೋತ್ಸವವನ್ನು ಸ್ವೀಕರಿಸುತ್ತಾರೆ. ಓಂ ಶ್ರೀ ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಭಕ್ತಾದಿಗಳಲ್ಲಿ ವಿನಂತಿ, ನಾನು ಈ ಅನಂತಗಿರಿ ಶ್ರೀ ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿ ದೇವಾಲಯದ ಒಬ್ಬ ಹಿರಿಯ ಸೇವಕನಾಗಿ ಕೆಲವೊಂದು ವಿಚಾರಗಳನ್ನ ನಾನು ಭಕ್ತಾದಿಗಳಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಹೊತ್ತು ಏನಪ್ಪ ಈಗ ನಡೀತಾ ಇರ್ತಕ್ಕಂಥ ಒಂದು ವಿಶೇಷ ಅಂತಂದ್ರೆ 16ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಕರ ಜ್ಯೋತಿ ಮಹೋತ್ಸವ. ಇದು ವಿಶೇಷವಾಗಿ ಇವತ್ತು ದೇವಾಲಯದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಇದು ವರ್ಷದಲ್ಲಿ ಒಮ್ಮೆ ನಡೀತಕ್ಕಂಥದ್ದು ಮತ್ತು ಶಬರಿಮಲೆಯ ವಿಶೇಷ ಯಾತ್ರೆ ಪ್ರಾರಂಭ ಆಗ್ತಕ್ಕಂಥದ್ದು ನವೆಂಬರ್ 16ನೇ ತಾರೀಕಿನ ದಿವಸ. ಅದು ಮುಕ್ತಾಯ ಆಗ್ತಕ್ಕಂಥದ್ದು ಜನವರಿ 14ನೇ ತಾರೀಕಿನ ದಿವಸ ಮಕರ ಜ್ಯೋತಿಯ ಮಹೋತ್ಸವದ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಹಾಗಾಗಿ ಅನಂತಗಿರಿ ಶ್ರೀ ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದ ಹಾಗೆ ಈ ಬಾರಿ ಮಕರ ಜ್ಯೋತಿಯ ಮಹೋತ್ಸವದ ಕಾರ್ಯಕ್ರಮದ ಜೊತೆಗೆ ವಾರ್ಷಿಕೋತ್ಸವವನ್ನು ಪ್ರಾರಂಭ ಮಾಡಲಾಗಿದೆ. ಈ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆಸಿಕೊಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯ ಪೂಜಾರರು ಕಳೆದ ವರ್ಷ ಶಬರಿಮಲೆಯಲ್ಲಿ ಮೇಲ್ಶಾಂತಿಯಾಗಿ ಸೇವೆಯನ್ನು ಸಲ್ಲಿಸಿದಂತ ಜಯರಾಮ್ ನಂಬೂದಿರಿ ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಸಾನ್ನಿಧ್ಯದಲ್ಲಿ ಅನೇಕ ಜನ ಒಳ್ಳೆಯ ರೀತಿಯಲ್ಲಿ ಪೂಜೆಯನ್ನು ನುರಿತಂತ ಕೇರಳದ ಹಿರಿಯ ಪೂಜಾರಿಗಳೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಜನವರಿ 9ನೇ ತಾರೀಕಿನಿಂದ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದಂತಹ ಈ ವಿಶೇಷವಾದಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮ 14ನೇ ತಾರೀಕಿನ ದಿವಸ ಬೆಳಿಗ್ಗೆ ಹಾರಾಟನೊಂದಿಗೆ ಅಂದ್ರೆ ದೇವರನ್ನ ಹೊಳದಲ್ಲಿ ಸ್ನಾನವನ್ನು ಮಾಡಿಸಿ ಈ ಭಾಗದಲ್ಲಿ ಒಂದು ಮೆರವಣಿಗೆ, ಒಂದು ಶೋಭಾಯಾತ್ರೆಯನ್ನು ನಡೆಸಿ
ನಂತರದ ಒಂದು ವಿಶೇಷ ಕಾರ್ಯಗಳೊಂದಿಗೆ ಆವತ್ತಿನ ಧ್ವಜ ಅವರೋಹಣದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಕ್ಕಂಥದ್ದು. ಮತ್ತು ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷದ ಹಾಗೆ ಮಕರ ಜ್ಯೋತಿ ಮಹೋತ್ಸವದ ಕಾರ್ಯಕ್ರಮದ ಸಂಜೆ ನಕ್ಷತ್ರ ದರ್ಶನ, ನಂತರ 108 ಮೆಟ್ಟಲುಗಳಿಗೆ ದೀಪವನ್ನ ಒಂದು ಕರ್ಪೂರವನ್ನು ಹಚ್ಚತಕ್ಕಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಹಾಗೂ ಸುತ್ತು ದೀಪೋತ್ಸವ ಮತ್ತು ಇನ್ನಿತರೆ ಅನೇಕ ವಿಶೇಷವಾದ್ಯಗಳೊಂದಿಗೆ ನಡೆಸತಕ್ಕಂಥ ಕಾರ್ಯಕ್ರಮ. ಮತ್ತು ನಿರಂತರವಾಗಿ ನವೆಂಬರ್ 16ರಿಂದ ಜನವರಿ 14ರ ತನಕ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾನವನ್ನು ನಡೆಸಲಾಗ್ತಾ ಇದೆ. ಮತ್ತು ಮಕರ ಜ್ಯೋತಿ ಮಹೋತ್ಸವದ ದಿನ ಮಹಾ ಅನ್ನದಾನವನ್ನ ಕನಿಷ್ಠ ಪಕ್ಷ ಸುಮಾರು 50,000 ಭಕ್ತಾದಿಗಳಿಗೆ ಇಲ್ಲಿ ನಿರಂತರವಾಗಿ ಮುಂಜಾನೆಯಿಂದ ರಾತ್ರಿಯ 11 ಗಂಟೆಯ ತನಕ ಅನ್ನದಾನವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ನಿರಂತರವಾಗಿ ನಡೆಸ್ತಕ್ಕಂಥ ಒಂದು ವಿಶೇಷವಾದಂತಹ ಮಹಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಮತ್ತು ಭಕ್ತಾದಿಗಳು ಅಷ್ಟೇ ವರ್ಷವೂ 1,000 ಜನದಿಂದ ಪ್ರಾರಂಭ ಆದಂತ ಒಂದು ಭಕ್ತಾದಿಗಳ ಸಮೂಹ ಇವತ್ತು 16ನೇ ವರ್ಷಕ್ಕೆ 1 ಲಕ್ಷಕ್ಕೆ ಏರಿಕೆಯಾಗಿರ್ತಕ್ಕಂಥದ್ದು ಇಲ್ಲಿಯ ಒಂದು ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿಯ ಒಂದು ವಿಶೇಷ ಶಕ್ತಿ ಹಾಗೂ ಮಹತ್ವ. ಹಾಗಾಗಿ ಎಲ್ಲ ಭಕ್ತಾದಿಗಳು ಅದ್ಭುತವಾದಂತಹ ಏನಪ್ಪ ಅದ್ಭುತವಾದಂತಹ ಶಕ್ತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿಯು ಇಬ್ಬರು ಒಟ್ಟಿಗೆ ಅವಳಿ ಜವಳಿ ಪ್ರತಿಷ್ಠೆ അങ്ങനെ